ಈ ಸಭೆಯಲ್ಲಿ ನನಗಿಂತಲೂ ಮೊದಲು ಈ ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು ಯಾರು ಮಾತಾಡಿದರೆ ಹೆಚ್ಚು ಸೂಕ್ತವಾಗ್ತಿತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಈ ಪ್ರಶಸ್ತಿ, ಈ ಸಮಾರಂಭ, ಈ ಸಂಭ್ರಮದ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಮೊದಲು ತುಂಬ ಭಾರವಾದ ಮನಸ್ಸಿನಿಂದ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಮಾತ್ರ ಅಲ್ಲ, ಇಲ್ಲಿರುವಂಥ ಎಲ್ಲ ಭಾರತೀಯರು ಕೂಡ ಅದೇ ಭಾರವಾದ ಮನಸ್ಸಿನಿಂದ ನಾವಿಲ್ಲಿ ಬಂದಿದ್ದೀವಿ. ಕಾಶ್ಮೀರದಲ್ಲಿ ನಡೆದಂಥ ಆ ನರಮೇಧಕ್ಕೆ ನಮ್ಮ ಧಿಕ್ಕಾರ ಇದೆ. ಜೊತೆಗೆ ಎಲ್ಲ ಪ್ರವಾಸಿಗರ, ಭಾರತೀಯರ ಹಾಗೂ ಮಡಿದಂಥ ಎಲ್ಲ ಹಿಂದೂಗಳ ಆತ್ಮಕ್ಕೆ ಶಾಂತಿಯನ್ನು ಮೊದಲು ಕೋರುತ್ತಾ ನಂತರ ನನ್ನ ಮಾತನ್ನು ಆರಂಭಿಸ್ತೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ಗುರುಗಳಿಗೆ, ನನ್ನ ತಂದೆ ತಾಯಿಗೆ, ಎಲ್ಲ ಸಾಧನೆ ಮಾಡಿದಂಥ ಮಹಿಳೆಯರಿಗೆ, ಪ್ರೆಸ್ ಕ್ಲಬ್ನ ಎಲ್ಲ ಕಾರಣಕರ್ತರಿಗೆ, ಸಾಕಷ್ಟು ಶ್ರಮವಹಿಸಿ ಬಂದಂತಹ ಎಲ್ಲ ಮಹಿಳೆಯರಿಗೆ, ತುಂಬ ದೂರದಿಂದ ಬಂದಿರುವಂತಹ ಸನ್ಮಾನಿತರಿಗೆ, ಎಲ್ಲ ಪ್ರೆಸ್ನ ಮಾಧ್ಯಮದವರಿಗೆ, ಇಷ್ಟೊತ್ತು ಪ್ರಶಸ್ತಿ ತಗೊಂಡಂಥ ಎಲ್ಲ ಸಾಧಕರಿಗೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂಥ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಮನೆಗೆ ಬಂದು ಈ ಪ್ರಶಸ್ತಿನ ಕೊಡ್ತೀನಿ ಅಂತ ಅವ್ರು ನನಗೆ ಹೇಳಿದಾಗ ನಾನು ತುಂಬ ಹಿಂಜರಿಕೆಯಿಂದ ಇದ್ದೆ. ತುಂಬ ಸಾಧನೆ ಮಾಡಿರೋರು, ಸಮಾಜಕ್ಕೆ ಅವರಿಂದ ಸಾಕಷ್ಟು ಕೊಡುಗೆ ಕೊಟ್ಟಿರೋರು ಸಾಕಷ್ಟು ಜನ ಇದ್ದಾರೆ ಸರ್. ನನಗಿಂತಲೂ ಸೂಕ್ತವಾಗಿರೋರು ತುಂಬ ಜನ ಇದ್ದಾರೆ. ಅವ್ರನ್ನ ಆರಿಸ್ಕೊಳ್ಳಿ, ನಾನು ನಿಮ್ಮ ಸಮಾರಂಭಕ್ಕೆ ಬರ್ತೀನಿ. ಆ ರೀತಿ ಸಾಧನೆ ಮಾಡಿರುವಂಥ ಎಲ್ಲ ಮಹಿಳೆಯರ ಸಾಧನೆಯನ್ನು ನೋಡೋದೇ ಒಂದು ನನಗೆ ಸಂಭ್ರಮ. ಅದನ್ನು ನೋಡಿ ನಾನು ಇನ್ಸ್ಪೈರ್ ಆಗ್ತೀನಿ, ಬರ್ತೀನಿ ಕಾರ್ಯಕ್ರಮಕ್ಕೆ. ಆದರೆ ಈ ಪ್ರಶಸ್ತಿಗೆ ನಾನು ಅಷ್ಟು ಅರ್ಹಳೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ನಾನು ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಅವರ ಅಭಿಮಾನಕ್ಕೆ ತಲೆಬಾಗಿ ಅತ್ಯಂತ ಮುಜುಗರದಿಂದ ಈ ಪ್ರಶಸ್ತಿನ ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತ ಮೊದಲಿಗೆ ನಾನು ಹೇಳ್ತಾ, ಮಹಿಳಾ ರತ್ನ ಬಹುಶಃ ಈ ಒಂದು ಪ್ರಶಸ್ತಿಯನ್ನು ಸಾಕಷ್ಟು ಮಹಿಳೆಯರು ಇವತ್ತು ಪಡ್ಕೊಂಡ್ರು. ನಾವು ಅವರಿಗೆ ಪ್ರಶಸ್ತಿ ಕೊಟ್ಟದ್ದನ್ನು ಕೂಡ ನೀವೆಲ್ಲರೂ ನೋಡಿರ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೊಂದು ಸಣ್ಣ ವಿನಂತಿ, ಈ ಪ್ರಶಸ್ತಿಗಳನ್ನು ತಗೊಳ್ಳುವಾಗ ಎಲ್ಲ ವೇದಿಕೆ ಮೇಲೆ ಬಂದು ಅವರು ಕೂತು ತಗೊಳ್ಳುವಾಗ ಅವರ ಜೀವನ ಸಾಧನೆಗಳಿದೆಯಲ್ಲ, ಬಹುಶಃ ಅವರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ನೀವೆಲ್ಲರಿಗೂ ಕೇಳಿಸ್ಕೊಂಡ್ರೆ ಬಹುಶಃ ಇಲ್ಲಿ ಸುಮ್ಮನೆ ಪ್ರೇಕ್ಷಕರಾಗಿ ಬಂದಿರೋರು ಕೂಡ ದೊಡ್ಡ ದೊಡ್ಡ ಸಾಧಕರಾಗ್ಬಿಡ್ಬೋದು. ಅಷ್ಟು ಇನ್ಸ್ಪೈರ್ ಮಾಡುವಂಥ ಸಾಧನೆ ಮಾಡಿರುವಂಥ ಹಲವಾರು ವ್ಯಕ್ತಿಗಳನ್ನು ಅವರು ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಏನಂದರೆ, ಅವರ ಸಾಧನೆ ಮಾಡಿದಾರಲ್ಲ ಸಾಕಷ್ಟು ಜನ, ಅವರೆಲ್ಲರ ಸಾಧನೆಯ ಒಂದು ಕೈಪಿಡಿಯನ್ನು ಮಾಡಿ ಸರ್ ದಯವಿಟ್ಟು. ಹಾಗೂ ಅದರ ಕೆಳಗಡೆ ಅವರ ವಿಳಾಸ ತಿಳಿಸಿ, ಅವರ ನಂಬರನ್ನು ಕೊಡಿ. ಯಾಕಂದರೆ ಎಷ್ಟೋ ಜನ ಶಿಕ್ಷಕರಿದ್ದಾರೆ, ವೈದ್ಯರಿದ್ದಾರೆ, ಸಮಾಜದಲ್ಲಿ ಹಲವಾರು ಸಾಧನೆ ಮಾಡುವಂಥವರಿದ್ದಾರೆ. ಅವರಿಂದ ನಮಗೇನೋ ಸಹಾಯ ಬೇಕಾಗಿರ್ಬೋದು, ಈ ಸಮಾಜಕ್ಕೆ ಸಹಾಯ ಬೇಕಾಗಿರ್ಬೋದು. ಹಾಗಾಗಿ ಅವರ ಸಾಧನೆಗಳ, ಅವರ ಬಯೋಡೇಟಾದ ಒಂದು ಕೈಪಿಡಿ ಜೊತೆಗೆ ಅವರ ವಿಳಾಸ ಹಾಗೂ ನಂಬರನ್ನು ನನಗೆ ಕೊಡಿ ಸರ್. ಯಾರಿಗೆ ಬೇಕೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಬೇಕು. ಯಾಕಂದರೆ ಅವರ ಸಾಧನೆಗಳನ್ನ ಕೇಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಆ ಧ್ವನಿ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಅಂತ ಎಲ್ಲ ಮಹಿಳೆಯರು ಇವ್ರದ್ದು ಏನಿದ್ದೀರಿ, ಬಹುಶಃ ಒಬ್ಬೊಬ್ಬ ಸಾಧಕರನ್ನ ನೋಡ್ತಾ ಇದ್ರೆ ಎಷ್ಟು ಜನ ಪುರುಷರಿಗೆ ನಾವಿವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ರೋ ಅಷ್ಟೇ ಸಮನಾಗಿ ಮಹಿಳೆಯರು ಕೂಡ ಪ್ರಶಸ್ತಿ ತಗೊಂಡಿದ್ದು ನಿಜಕ್ಕೂ ನನಗೆ ಹೆಮ್ಮೆ ಅಂತ ನನಗೆ ಅನಿಸ್ತಾ ಇದೆ.
ಯಾಕೆಂದ್ರೆ ಆಗಿನ ಕಾಲದಲ್ಲಿ ಮಹಿಳೆಯಾಗಿ ಅವಳು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಆಗಿತ್ತು. ಅದಕ್ಕೆ ಒಂದು ಪ್ರಶಸ್ತಿ ಕೊಡಬೇಕಾಗಿತ್ತೇನೋ ಆಗಿನ ಕಾಲದಲ್ಲಿ. ಒಬ್ಬ ಮಹಿಳೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ತನ್ನ ಜೀವನ ಸಾಗಿಸ್ತಾ ಇದ್ದಾಳೆ ಅಂದರೆ ಅದೇ ಒಂದು ದೊಡ್ಡ ಸಾಧನೆ. ಆದರೆ ಅದನ್ನೂ ಮೀರಿ ಸಮಾಜವನ್ನು ತಿದ್ದುವಂಥ, ಸಮಾಜದಲ್ಲಿರುವಂಥ ಹಲವಾರು ಜನರನ್ನು ಬೆಳೆಸುವಂಥ, ಸಾಧನೆ ಮಾಡುವಂಥ ಶಕ್ತಿ ಮಹಿಳೆಯಾಗಿದೆಯಲ್ಲ, ಅದು ನಿಜಕ್ಕೂ ಇನ್ಸ್ಪೈರಿಂಗ್ ಆಗಿತ್ತು. ನಿಜಕ್ಕೂ ನೀವೇ ಎಲ್ಲರೂ ಮಹಿಳಾ ರತ್ನಗಳು ಅಂತ ಹೇಳ್ತೀನಿ ಮೇಡಮ್. ತುಂಬಾ ಖುಷಿಯಾಗತ್ತೆ. ನೀವೆಲ್ಲರೂ ಇಲ್ಲಿರೋ ಹೆಣ್ಮಕ್ಳು, ಪದ್ಮಿನಿ ಮೇಡಮ್ ಅವರಿಂದ ಹಿಡಿದು ಅಲ್ಲಿ ಸಾಧನೆ ಮಾಡಿದಂಥ ಶಿಕ್ಷಕಿಯರಿಂದ ಹಿಡಿದು 2000 ಏನು ಸರ್ 5500 ನಾರ್ಮಲ್ ಡೆಲಿವರಿ ಮಾಡಿಸಿದ 103 ವಯಸ್ಸು ಅವ್ರಿಗೆ ಸನ್ಮಾನ ಕೊಟ್ಟಾದ್ಮೇಲೆ ಕೋಲ್ ಹಿಡ್ಕೊಂಡು ಬಂದಿದ್ರಲ್ಲ ಅಂತ ಅವ್ರಿಗೆ ಎಬ್ಸಕ್ಕೆ ನೋಡಿದ್ರೆ ಇಲ್ಲಪ್ಪ ನಾನು ಎದ್ದೇಳ್ತೀನಿ ಅಂದರು. ಆ ವಯಸ್ಸಿನಲ್ಲೂ ಅವ್ರಿಗಿರುವಂಥ ಆತ್ಮಸ್ಥೈರ್ಯ ಇದೆಯಲ್ಲ, ದೇಹಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ಮನಸ್ಸಿಗಿರುವಂಥ ಶಕ್ತಿ ಅದು. 5000 ನಾರ್ಮಲ್ ಡೆಲಿವರಿ ಮಾಡಿಸಿದ್ದಾರೆ. ಇಲ್ಲಿರೋ ಎಷ್ಟು ಜನ ಹೆಣ್ಮಕ್ಳಿದ್ದೀರಿ ನೀವೆಲ್ಲ ಗೊತ್ತಿರ್ಬೋದು. ನಾರ್ಮಲ್ ಡೆಲಿವರಿ ಅನ್ನೋ ಹೆಸರು ಕೇಳೇ ಇಲ್ಲ ನಾವು. ಯಾರಿಗಾರು ನಾರ್ಮಲ್ ಡೆಲಿವರಿ ಆಗಿಬಿಟ್ರೆ ನೆಕ್ಸ್ಟ್ ನ್ಯೂಸಲ್ಲೇ ಬರುತ್ತೇನೋ ಅದು. ಎಲ್ಲ ಡೆಲಿವರಿಗಳು ಇವತ್ತು ಸಿಸರಿನ್ ಡೆಲಿವರಿಗಳೇನೆ. ನಾರ್ಮಲ್ ಡೆಲಿವರಿ ಕೇಳಿದ್ದೇ ಇಲ್ಲ ನಾವು, ನಮ್ಮ ಕಾಲದಿಂದ ಹಿಡಿದು. ಅದು ನಮ್ಮ ಅಮ್ಮನ ಕಾಲಕ್ಕೆ ನಿಂತೋಯ್ತು ಅಂತ ಅನಿಸುತ್ತೆ. ಆ ಥರದಲ್ಲಿ ಎಷ್ಟು ಜನಕ್ಕೆ ಈ ರೀತಿಯ ನಾರ್ಮಲ್ ಡೆಲಿವರಿನ, ಆರೋಗ್ಯವಾದಂಥ ಮಕ್ಕಳನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರಲ್ಲ, ಅವ್ರನ್ನ ಹೆತ್ತಂಥ ಒಬ್ಬ ತಾಯಿಗೆ ನಾವು ದೊಡ್ಡ ನಮಸ್ಕಾರನ ಹೇಳಬೇಕು. ಅಂಥ ಸಾಧಕಿಯರನ್ನು ಇವತ್ತು ಕರ್ಕೊಂಡು ಬಂದಿದ್ದೀರಿ. ತುಂಬ ಹಳ್ಳಿಗಳಿಂದ, ಯಾವುದೋ ಕುಗ್ರಾಮಗಳಿಂದ ಅವರ ಜೀವನಕ್ಕೆ, ಅವರ ಹೊಟ್ಟೆಪಾಡಿಗೆ ಕಷ್ಟಪಡುವಂಥ ಒಬ್ಬ ವ್ಯಕ್ತಿ ತಾನು ಬೆಳೆದು ನಿಂತು ತಾನು ಮಾತ್ರ ಬೆಳೆಯೋದಲ್ಲದೆ ಮತ್ತೊಬ್ಬರನ್ನ ಬೆಳೆಸಿದಂತಹ ಹಲವಾರು ಸಾಧಕರನ್ನ ಈ ವೇದಿಕೆ ಮೇಲೆ ಕರೆತಂದು ಅವರ ಜೊತೆಗೆ ನನಗೆ ಸಾಧನೆ ಮಾಡಿದ್ದು ಮಾತ್ರ ನನಗೆ ತುಂಬ ಹೆಮ್ಮೆ. ಜೊತೆಗೆ ನನ್ನ ತಂದೆ ತಾಯಿ ಅವರೆಲ್ಲರ ಮುಂದೆ, ಗುರುಗಳ ಮುಂದೆ, ನಿಮ್ಮಂಥ ಅಭಿಮಾನಿಗಳ ಮುಂದೆ ಪ್ರಶಸ್ತಿಗಿಂತ ಈಗಲೂ ನನ್ನನ್ನು ಜ್ಞಾಪಿಸ್ಕೊಂಡು ನನ್ನ ಮೇಲೆ ಅದೇ ಪ್ರೀತಿ, ಅದೇ ಗೌರವ, ವಿಶ್ವಾಸ, ಅದೇ ಒಂದು ಮುಗುಳ್ನಗೆ ನನ್ನನ್ನು ನೋಡಿದ್ರೆ ನಿಮ್ಮೆಲ್ಲರ ಮುಖದಲ್ಲೂ ನೋಡ್ತೀನಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ, ಅದಕ್ಕಿಂತ ದೊಡ್ಡ ಆಶೀರ್ವಾದ ನನಗೆ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ಸದಾ ಈ ಕಲಾವಿದೆ ಮೇಲಿರಲಿ. ಇನ್ನೂ ಹೆಚ್ಚೆಚ್ಚು ಸಾಧನೆ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಇಲ್ಲದೆ ಹೋದರೆ ಅದು ಸಾಧ್ಯವಿಲ್ಲ. ಮುಂದೊಂದು ದಿನ ಬಹುಶಃ ಈ ಥರದ ಒಂದು ಬಿರುದುಗಳಿಗೆ ನಾನು ಸರಿ ಸಮಾನಳು ಅನ್ನುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆ, ಗುರಿ ಎಲ್ಲವೂ ಇದೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕೋರ್ತಾ ಪ್ರೆಸ್ ಕ್ಲಬ್ನಿನ ಪ್ರತಿಯೊಬ್ಬರಿಗೂ, ಮುಖ್ಯವಾಗಿ ರಮೇಶ್ ಸರ್, ನೀವು ತೋರಿಸಿದಂತಹ ಪ್ರೀತಿ, ವಿಶ್ವಾಸ ನಾನಿಲ್ಲಿ ನನ್ನನ್ನು ಬರಮಾಡಿಕೊಂಡಿದೆ. ಇದೇ ರೀತಿ ಸಮಾಜದಲ್ಲಿ ರತ್ನಗಳಾಗಿರುವಂಥ, ಕರ್ನಾಟಕ ರತ್ನಗಳಲ್ಲ, ಕೆಲವಾರು ಜನ ಸಾಧನೆ ಮಾಡಿದಾರಲ್ಲ, ಇವರೆಲ್ಲ ನಿಜಕ್ಕೂ ಭಾರತವೇ ಹೆಮ್ಮೆ ಪಡುವಂಥ ಸಾಧನೆ ಮಾಡಿರುವಂಥವ್ರನ್ನೆಲ್ಲ ಇವತ್ತು ವೇದಿಕೆ ಮೇಲೆ ಕರ್ಕೊಂಡು ಬಂದಿದ್ದೀರಾ ಸರ್. ಈ ಒಂದು ಪ್ರೆಸ್ ಕ್ಲಬ್ನಿಂದ ಪ್ರತಿ ವರ್ಷ ನಡೆಯುವಂಥ ಈ ಕಾರ್ಯಕ್ರಮ ಹೀಗೆ ನಡೀಲಿ, ಹಲವಾರು ಸಾಧಕರನ್ನು ಈ ಸಮಾಜಕ್ಕೆ ಪರಿಚಯ ಮಾಡಲಿ, ಸಮಾಜಕ್ಕೆ ಎಲ್ಲ ಸಾಧಕರಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶ್ರುತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈಗಷ್ಟೇ ಆಗಮಿಸಿದಂತಹ ಶ್ರೀ ಪದ್ಮರಾಜ್ ನೇಮಚಂದ್ರ ದೇಸಾಯಿರವರು ನಿವೃತ್ತ ಕರ್ನಾಟಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ, ಹಲವಾರು ಆಯೋಗಗಳ ಅಧ್ಯಕ್ಷರಾಗಿ, ಸ್ಪೆಷಲ್ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿ ದಕ್ಷ ಪ್ರಾಮಾಣಿಕ ನ್ಯಾಯ ಒದಗಿಸುತ್ತಾ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿರುತ್ತಾರೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿದ್ದಾರೆ, ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವ್ರಿಗೂ ಸಹ ಸ್ವಾಗತವನ್ನ ಕೋರಬೇಕು. ಶ್ರೀ ಪದ್ಮರಾಜ್ ನೇಮಚಂದ್ರ ದೇಸಾಯಿರವರು. ಹಾಗೆ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಪಾರ್ವತಿ ದೇವಿ ನಾಗರಾಜ್, ಸಮಾಜ ಸೇವಕರು. ಶ್ರೀಮತಿ ಪಾರ್ವತಿ ದೇವಿ ನಾಗರಾಜ್ ರವರು ಸಮಾಜ ಸೇವಕರು.